ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ನಿಮಗೆ ಒಂದು ಸ್ನ್ಯಾಕ್ಸ್ ಐಟಮ್ ಹೇಳ್ಕೊಡ್ತಿದ್ದೀನಿ, ಕ್ಯಾಪ್ಸಿಕಮ್ ಬಜ್ಜಿ. ಇವಾಗ ಒಂದು ಬೌಲಿಗೆ 4 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ನೋಡಿ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಚಿಟಿಕೆಯಷ್ಟು ಸೋಡಾ, ಅಷ್ಟೇ ಸಾಕು. ಸೋಡಾ ಜಾಸ್ತಿ ಹಾಕ್ಬಿಡಿ, ಎಣ್ಣೆ ಕುಡಿಯುತ್ತೆ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದೆ ಅಕ್ಕಿ ಹಿಟ್ಟು ಮಾತ್ರ ಮಿಸ್ ಮಾಡಬೇಡಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ. ಇದು ಖಾರ ಇಲ್ಲ, ಅಂದರೆ ಸ್ವಲ್ಪ ಕಲರ್ ಬರುತ್ತೆ, ಸ್ವಲ್ಪ ಖಾರ ಬರುತ್ತೆ. ನಾನು ಆಚಿ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ. ಇದನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಉಪ್ಪು ಎಷ್ಟು ರುಚಿಗೆ ಬೇಕೋ ಅಷ್ಟು ಸಣ್ಣ ಉಪ್ಪನ್ನ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪನೇ ನೀರು ಹಾಕಿ 1 ಗಂಟೆ ಮಿಕ್ಸ್ ಮಾಡ್ತಾ ಬರಬೇಕು. ಫ್ರೆಂಡ್ಸ್, ಇವಾಗ ಯಾರು ಆಲೂಗೆಡ್ಡೆ ಬಜ್ಜಿ ಇಷ್ಟಪಡಲ್ಲ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಇಷ್ಟಪಡಲ್ಲ. ಇದು ನಾನು ನಿಜವಾಗ್ಲೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ನಿಮ್ಮನ್ನು ಕೂಡ ಹೊಗಳುತ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಈ ಬಜ್ಜಿ. ಈಗ ಬ್ಯಾಟರ್ ರೆಡಿಯಾಗಿದೆ ನೋಡಿ. ಇಷ್ಟು ತಿಕ್ಕಾಗಿರಬೇಕು ಕನ್ಸಿಸ್ಟೆನ್ಸಿ. ತೀರಾ ತೆಳ್ಳಗಿದ್ರೆ ಬಜ್ಜಿ ಹಿಟ್ಟಿಗೆ ಅಂಟಲ್ಲ. ಇದಕ್ಕೆ ಸ್ವಲ್ಪ ಅಂದರೆ 2 ಇಂದ 3 ಚಿಟಿಕೆಯಷ್ಟು ಅರಿಶಿನದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಕಲರ್ ಕೊಡುತ್ತೆ, ಲುಕ್ಕು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಕಡಾಯಿ ಇಟ್ಕೊಳ್ಳೋಣ. ಅದಕ್ಕೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಡ್ತಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಎನ್ಕರೇಜ್ ಕೊಡಿ, ಸಪೋರ್ಟ್ ಕೊಡಿ ಅಂತ ಕೇಳ್ತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ 1 ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈಗ ಎಣ್ಣೆ ಕಾದಿದೆ ಅಂದರೆ ಸ್ವಲ್ಪ ಕಡಾಯಿ ಮೇಲೆ ಕೈ ಇಟ್ಟು ನೋಡಿದ್ರೆ ಬಿಸಿ ಹೊಡೆಯುತ್ತೆ, ಆವಾಗ ಎಣ್ಣೆ ಕಾದಿದೆ ಅಂತ. ಈಗ ಒಂದೊಂದೇ ಕ್ಯಾಪ್ಸಿಕಮ್ ಬಜ್ಜಿನ ಬಿಡ್ತಾ ಹೋಗೋಣ. ನಾನಿಲ್ಲಿ 7 ರಿಂದ 6 ಕ್ಯಾಪ್ಸಿಕಮ್ ಬಜ್ಜಿನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮ್ ಮಾಡಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಯಾಕಂದರೆ ನೀವು ಫುಲ್ ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲ್ಗಡೆ ಮಾತ್ರ ಕೆಂಪಗಾಗುತ್ತೆ, ಒಳಗಡೆ ಬೇಯೋದಿಲ್ಲ. ನೋಡಿ, ನಾನು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಟು ಇವಾಗ ಬೇಯಿಸ್ಕೊತಿದ್ದೀನಿ. ತುಂಬ ಗರಿಗರಿಯಾಗಿರುತ್ತೆ, ಮೇಲ್ಗಡೆ ಕ್ರಿಸ್ಪಿನೆಸ್ ಇರುತ್ತೆ. ಮೇಯ್ನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ. ನೋಡಿ, ಈಗ ಬಜ್ಜಿ ಆಗ್ತಾ ಬಂತು ನೋಡಿ, ಕಲರ್ ಚೇಂಜ್ ಆಗಿದೆ. ಈಗ ಎತ್ಬಿಡೋಣ. ಇದು ಗಾರ್ಲಿಷ್ಗೆ ಕ್ಯಾರೆಟು ಮತ್ತು ಈರುಳ್ಳಿ 2 ಇದ್ದರೆ ನಿಜ ವಾವ್ ಅನ್ನೋ ಥರ ಇರುತ್ತೆ ಕ್ಯಾಪ್ಸಿಕಮ್ ಬಜ್ಜಿ. ಟೀಗೆ ಮತ್ತು ಊಟಕ್ಕೇನು ಇಲ್ಲದೆ ಸೈಡ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ನಾನು ನೋಡಿ ಕ್ಯಾರೆಟ್ ಇರಲಿಲ್ಲ, ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಿಂದ ಗಾರ್ಲಿಷ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಇದಕ್ಕೆ ಕ್ಯಾರೆಟ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಬಜ್ಜಿ ತುಂಬಾ ಚೆನ್ನಾಗಿತ್ತು. ನೀವು ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳುಗಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.